ಹಲೋ ಫ್ರೆಂಡ್ಸ್, ನಮಸ್ಕಾರ. ರೀಸೆಂಟಾಗಿ ನಾವು ಬ್ಯಾಂಗ್ಳೂರು ಧರ್ಮಸ್ಥಳ ರೌಂಡ್ ಟ್ರಿಪ್ ಹೋಗಿದ್ವಿ. ಎಲ್ಲೆಲ್ಲಿ, ಹೇಗೆ, ಯಾವ ರೂಟ್ ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ. ಆ್ಯಸ್ ಯೂಶ್ವಲ್ ಅರ್ಲಿ ಮಾರ್ನಿಂಗ್ ಸಿಟಿ ಎಕ್ಸಿಟ್ ಆಗಿರೋದ್ರಿಂದ ಯಾವುದೇ ಟ್ರಾಫಿಕ್ ಇಲ್ಲದೇ ನಾವು ಹಾಸನ ಹೈವೇ ಜಾಯ್ನ್ ಆದ್ವಿ. ಧರ್ಮಸ್ಥಳಕ್ಕೆ ನಾವು ಬಿಸ್ಲೆ ಘಾಟ್ ಮೂಲಕ ಕುಕ್ಕೆ ಸುಬ್ರಹ್ಮಣ್ಯ ಸೌತಡ್ಕ ರೂಟಲ್ಲಿ ಹೋದ್ವಿ. ಇದು ಯಾವುದಂದರೆ ಹಾಸನ ಹೈವೇಲಿ ಚನ್ನರಾಯಪಟ್ಟಣದಿಂದ ಲೆಫ್ಟ್ ತೊಗೋಬೇಕು. ಅಲ್ಲಿಂದ ಅರ್ಕಲ್ಗೂಡು, ಹೊಳೆ ನರಸೀಪುರ, ಶನಿವಾರ ಸಂತೆ, ಬಿಸ್ಲೆ ರೂಟ್. ದಾರಿಲಿ ಹೊಳೆ ನರಸೀಪುರದ ಹತ್ರ ಹಿಮಾವತಿ ಬ್ಯಾಕ್ ವಾಟರಲ್ಲಿ ಒಂದು ಸಣ್ಣ ಸ್ಟಾಪ್. ನೆಕ್ಸ್ಟು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟು. ಇಲ್ಲಿ ಎಂಟ್ರಿ ಫೀ ಇದೆ, ಒಬ್ರಿಗೆ 20 ರೂಪಾಯಿ ಇದೆ. ಇದು ಜನವರಿ ಆಗಿರೋದ್ರಿಂದ ಅಷ್ಟೇನು ಹಸಿರಿರಲಿಲ್ಲ, ಬಟ್ ಇದೊಂದು ಒಳ್ಳೆ ಸ್ಪಾಟ್ ನೋಡಲಿಕ್ಕೆ. ವ್ಯವಸ್ಥೆ ಎಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ. ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ 1:45 ಆಗಿತ್ತು. ದರ್ಶನಕ್ಕೆ ಟೈಮಿಂಗ್ಸ್ ಇದೆ. 1:30ಯಿಂದ 3:30ವರೆಗೂ ಟೆಂಪಲ್ ಕ್ಲೋಸ್ ಇರುತ್ತೆ. ನಮಗೆ ದರ್ಶನ ಆಗಲಿಲ್ಲ, ಮುಂದೆ ಹೋಗೋದಿತ್ತಲ್ಲ ಅಂತ ಹೇಳಿಬಿಟ್ಟು ಹೊರಗಿಂದನೇ ಕೈ ಮುಗಿದು ಪ್ರಸಾದ ತೊಗೊಂಡು ಹೊರಟ್ವಿ. ಸೌತಡ್ಕದಲ್ಲಿ ಗಣಪತಿ ದರ್ಶನ ಮಾಡ್ಕೊಂಡ್ವಿ ನಾವು. ಗರ್ಭಗುಡಿ ಗೋಪುರ ಇಲ್ಲದೆ ಇರೋ ಈ ಗಣಪತಿಗೆ ತಮ್ಮ ಬೇಡಿಕೆಯನ್ನು ಈಡೇರಿಸಲಿ ಅಂತ ಗಂಟೆ ಕಟ್ಟೋ ಸಂಪ್ರದಾಯ ಐತಿ. ಅವಲಕ್ಕಿ ಪ್ರಸಾದ ಮಿಸ್ ಮಾಡ್ಕೋಬೇಡಿ. ಇಲ್ಲಿಂದ ಧರ್ಮಸ್ಥಳದಲ್ಲಿ ಉಳ್ಕೊಳ್ಳಿಕ್ಕೆ ದೇವಸ್ಥಾನದ ವತಿಯಿಂದ ಶರಾವತಿ, ಗಂಗೋತ್ರಿ, ವೈಶಾಲಿ ಅಂತ ತುಂಬ ವ್ಯವಸ್ಥೆಗಳಿವೆ. ನಾವು ಸಾಕೇತದಲ್ಲಿ ಉಳ್ಕೊಂಡ್ವಿ. ಅಲ್ಲಿ 210 ರೂಪಾಯಿ ಡೆಪಾಸಿಟ್ ಇಸ್ಕೊಂಡು ರೂಮ್ ಕೊಟ್ಟರು ನಮಗೆ. ದರ್ಶನಕ್ಕೆ 8:30 ಲಾಸ್ಟು. ಅಷ್ಟರೊಳಗೆ ಹೋಗ್ಬೇಕು ನೋಡಿ. ಮತ್ತು ಅಲ್ಲಿ ಅನ್ನ ಪ್ರಸಾದನೂ ಇದೆ. ಬೆಳಗ್ಗೆ ಎದ್ದು ರಿಟರ್ನ್ ಜರ್ನಿ ಚಾರ್ಮಡಿ ಘಾಟ್ ಮೂಲಕ. ಇದಕ್ಕೆ ನಾವು ಉಜಿರೆಗೆ ಹೋಗ್ಬೇಕಂತೇನಿಲ್ಲ. ಧರ್ಮಸ್ಥಳದಿಂದ ಒಂದು ಸಣ್ಣ ಶಾರ್ಟ್ಕಟ್ ಇದೆ. ಹೆಂಗಂದರೆ ಡೈರೆಕ್ಟ್ ಮುಂಡಾಜೆಗೆ ಹೋಗಿ ಉಜಿರೆ ಚಾರ್ಮಡಿ ರೂಟ್ಗೆ ಕನೆಕ್ಟ್ ಆಗ್ತೀವಿ. ಕೊಟ್ಟಿಗೆಹಾರದಲ್ಲಿ ನೀರು ದೋಸೆ ತಿಂತ ರಿಟರ್ನ್ ಜರ್ನಿಲಿ ಸಣ್ಣ ಡಿಟೋರ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಡೈರೆಕ್ಟ್ ಹೋಗೋ ಬದಲು ದೇವ್ರ ಮನೆ ನೋಡ್ಕೊಂಡು ಬೇಲೂರಿಗೆ ಬಂದ್ವಿ. ಕೊಟ್ಟಿಗೆಹಾರ, ಮೂಡಿಗೆರೆ, ಬೇಲೂರು ಸೆಕ್ಷನ್ ರೈಡಿಂಗ್ಗೆ ತುಂಬ ಚೆನ್ನಾಗಿದೆ. ಬೇಲೂರು ಚೆನ್ನಕೇಶವನ ಟೆಂಪಲ್ ನೋಡಿಕೊಂಡು ಬೆಂಗಳೂರಿಗೆ ಬಂದ್ವಿ.